ಇವತ್ತು ಸಂವಿಧಾನದ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಇಡೀ ವಿಶ್ವವೇ ಅಚ್ಚರಿ ಪಡುವಂಥ ಶ್ರೇಷ್ಠ ಒಂದು ಸಂವಿಧಾನವನ್ನು ಅವರು ನಮಗೆ ಕೊಟ್ಟರು. ಆ ಒಂದು ಕಾರಣಕ್ಕಾಗಿಯೇ ಇವತ್ತು ದೇಶದ ಉದ್ದಗಲಕ್ಕೆ ಸಂವಿಧಾನವನ್ನು ಆಚರಣೆ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಇವರೆಲ್ಲರೂ ಸಹ ಹೋರಾಟ ಮಾಡೋದನ್ನು ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡ್ರು. ಆದರೂ ಸಹ ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿ. ಬರಲ್ಲ ಅಂತಿದ್ದಾರೆ ಸರ್ ಅವರು. ಇಲ್ಲ, ನಮ್ಮ ಡ್ಯೂಟಿ ನಾವು ಮಾಡ್ತೀವಪ್ಪ, ಉಳಿದಂಥದ್ದು ಅವ್ರಿಗೆ ಬಿಟ್ಟದ್ದು ಕೇಂದ್ರದ ನಾಯಕರಿಗೆ ಬಿಟ್ಟು. ವರಿಷ್ಠ ಗಮನಕ್ಕೆ ತರ್ತೀರಾ ಸರ್ ಇದನ್ನು? ಎಲ್ಲ ವರಿಷ್ಠ ಗಮನಕ್ಕೆ ಎಲ್ಲ ಗೊತ್ತಿರುತ್ತೆ, ನೋಡೋಣ ಏನು ಮಾಡ್ತಾರೆ. 3 ಉಪಚುನಾವಣೆ ಬಗ್ಗೆ ನೀವು ಇನ್ನೂ ಮಾತಾಡಿಲ್ಲ. ಇಲ್ಲ, ಏನು 3 ಉಪಚುನಾವಣೆ ನಮ್ಮ ನಿರೀಕ್ಷೆ ಮೀರಿ ನಮಗೆ ಹಿನ್ನಡೆ ಆಗಿದೆ, ಅದನ್ನು ಒಪ್ಕೊಳ್ಬೇಕು. ಏನು ಕೊರತೆ ಆಗಿದೆ ಅನ್ನೋದನ್ನು ಎಲ್ಲರೂ ಕುಂತು ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಆ ರೀತಿ ಘಟನೆ ಮರುಕಳಿಸಂತೆ ಎಚ್ಚರ ವಹಿಸುವಂಥ. ಎಲ್ಲ ಒಂದು ಕಡೆ ವಿಜಯೇಂದ್ರ ಅವರಿಗೆ ಇದು ಹಿನ್ನಡೆ ಅಂತ ಚರ್ಚೆ ಆಗ್ತಾ ಇದೆ. ವಿಜಯೇಂದ್ರ ಯಡಿಯೂರಪ್ಪನ ಪ್ರಶ್ನೆ ಅಲ್ಲ, ಈ ಚುನಾವಣೆ 3 ಕಡೆ ಆಗಿರುವಂಥದ್ದು ಒಂದು ರೀತಿ ನಮಗೆ ಹಿನ್ನಡೆ ಆಗಿದೆ. ಎಲ್ಲರೂ ಸಹ ಈ ಜವಾಬ್ದಾರಿನ ಹೊರಬೇಕು. ಇನ್ನು ಮುಂದೆ ಇದಾಗಂತೆ ಎಚ್ಚರ ವಹಿಸು. ಧನ್ಯವಾದ.